ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಇವತ್ತು ನನ್ನ ಮೈಂಡಲ್ಲಿ ಬಂದಿರುವ ಥಾಟ್ಸ್ ಅನ್ನೋಕ್ಕಿಂತಲೂ ನನ್ನ ಎಜುಕೇಷನ್ ಜರ್ನಿ ಹೇಗಾಯಿತು ಅನ್ನುವ ನನ್ನ ಕಥೆಯನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಎಷ್ಟು ಅಮೂಲ್ಯವಾಗಿದೆಯಲ್ಲ, ಗುರು ಅನ್ನೋ ಪದಕ್ಕೆ ಅಷ್ಟು ಅಮೂಲ್ಯವಾದಂತಹ ಏನಿದೆ ಅಂದರೆ ಅರ್ಥ ಇದೆ. ಅಮೂಲ್ಯವಾಗಿ ವರ್ಣಿಸಲಾಗದಷ್ಟು ಒಂದು ಬಾಂಧವ್ಯ ಗುರು ಮತ್ತು ಶಿಷ್ಯರ ಸಂಬಂಧ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಗುರುಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ ಈ ವಿಲೇಜ್ಗಳಲ್ಲಿ ಎಲ್ಲ ತಂದೆ ತಾಯಿಗಳ ಮೈಂಡಲ್ಲಿ ಏನು ಸೆಟ್ ಆಗಿರುತ್ತಂದರೆ ತಮ್ಮ ಹೆಣ್ಣು ಮಕ್ಕಳನ್ನು ಆದಷ್ಟು ಬೇಗ ಮದುವೆ ಮಾಡಿಕೊಟ್ಬಿಡ್ಬೇಕು ಅಂತ. ಅದು ಯಾಕಂದರೆ ಮೊದಲು ಆ ಥರ ಕಾಲನೇ ಅಂದರೆ ಎಲ್ಲರ ಮೈಂಡಲ್ಲಿ ಆ ಥರ ಒಂದು ವಿಚಾರ, ಹೆಣ್ಮಕ್ಳನ್ನ ಮದುವೆ ಮಾಡಿ ಅವ್ರ ಗಂಡನ ಮನೆಯಲ್ಲಿ ಇದ್ಬಿಟ್ರೆ ಒಂದು ಜವಾಬ್ದಾರಿ ಕಳ್ಕೊಂಡಂಗೆ ಆಗುತ್ತೆ, ಅವ್ರವ್ರ ಗಂಡನ ಮನೇಲಿ ಸುಖವಾಗಿರಲಿ, ಬೇಗ ಮದುವೆ ಮಾಡಬೇಕು ಅನ್ನುವಂತಹ ವಿಚಾರ. ಹಾಗೆ ಕೂಡ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಮ್ಮನಿಗೆ ನನಗೆ ಬೇಗ ಮದುವೆ ಮಾಡಬೇಕು ಅನ್ನುವಂತಹ ಒಂದು ಆಸೆ. SSLC ಮುಗಿತಿದ್ದ ಹಾಗೆ ಸ್ಕೂಲ್ ಬಿಟ್ಬಿಟ್ವಿ. ನಾನು ಹೋಗ್ತೀನಿ ಅಂತ ತುಂಬ ಜಗಳ ಆಡ್ತಿದ್ದೆ. ಫ್ರೆಂಡ್ಸ್ ಒಂದಿಬ್ಬರು ಅಡ್ಮಿಷನ್ ಮಾಡಿಬಿಟ್ರು. ಇಬ್ಬರಲ್ಲ, ಒಂದು 4-5 ಜನನೇ ಅಡ್ಮಿಷನ್ ಮಾಡಿದ್ರು. ನಾನು ಒಬ್ಬರೇ ಅಡ್ಮಿಷನ್ ಮಾಡಿರಲಿಲ್ಲ. ಮನೆಯಲ್ಲಿ ಕಳಿಸಲ್ಲ ಅಂದಾಗ ಅವರು ಬರಬೇಕು, ಫೀಸ್ ಕಟ್ಟಬೇಕು ಅಪ್ಪ ಅಮ್ಮ. ಆಗಷ್ಟೇ SSLC ಮುಗಿದಿದೆ. ನಾವು ಅದೆಲ್ಲ ಮಾಡಿದಾಗಲೇ ನಾವು ಕಾಲೇಜ್ಗೆ ಹೋಗಬೇಕು. ಆಯಿತು, ಈ ದಿನ ಜಗಳ, ನಾನು ಹೋಗ್ತೀನಿ ಅನ್ನೋದು ಹೀಗೆ ನಡೀತಾ ಇತ್ತು. ಹೀಗೆ ನಡೀತಿರ್ಬೇಕಾದ್ರೆ ನಾನೊಂದು ದಿನ ಹೊರಗಡೆ ಆಟ ಆಡ್ತಾಯಿದ್ದೆ ಫ್ರೆಂಡ್ಸ್ ಜೊತೆಗೆ. ಆಗ ನಮ್ಮೂರಲ್ಲಿ ಒಬ್ಬರು ಕಾಲೇಜ್ಗೆ ಲೆಕ್ಚರರ್ ಇದ್ದರು, ಸುರೇಶ್ ಕುರ್ಚಿ ಅಂತ ಸರ್. ಅವರು ಯಾಕೆ ನಿನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ಗೆ ಹೋದ್ರು, ನೀನು ಅಡ್ಮಿಷನ್ ಮಾಡಲಿಲ್ವಾ ಅಂತ ಕೇಳಿದಾಗ ಇಲ್ಲ ಸರ್, ನಾನು ಅಡ್ಮಿಷನ್ ಮಾಡಿಲ್ಲ ಅಂದಾಗ ಒಳಗಡೆ ಬಂದುಬಿಟ್ರು ಸರ್. ಒಳಗೆ ಬಂದು ಅಮ್ಮನ ಜೊತೆ ಎಲ್ಲ ಮಾತಾಡಿದಾಗ ಅಮ್ಮ ಹೇಳಿದರು, ಹೌದು ಅವ್ರಿಗೆ ಅಡ್ಮಿಷನ್ ಮಾಡಿಸಿಲ್ಲ, ನಾವು ಸ್ಕೂಲ್ ಬಿಡಿಸ್ಬೇಕು ಅಂತ ಮಾಡಿದ್ದೀವಿ ಅಂತ. ಏನೂ ಕೇಳಿಲ್ಲ, ಬರೀ ನನ್ನೊಂದು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದರು. ಅಮ್ಮ ಸರ್ಟಿಫಿಕೇಟ್ ನೋಡೋಣ ಕೊಡಿ ಅಂದರು, ಕೊಟ್ಟರು ನಮ್ಮಮ್ಮ. ಆ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ನನ್ನ ಫಸ್ಟ್ ಪಿ ಯುಗೆ ಅಡ್ಮಿಷನ್ನೇ ಮಾಡಿದರು ಸರ್. ಇನ್ನೂವರೆಗೂ ಆ ಅಮೌಂಟ್ ಅವ್ರು ಎಷ್ಟು ಕಟ್ಟಿದ್ರು, ನಮ್ಮನ್ನ ಅದನ್ನು ಆಮೇಲೆ ವಾಪಸ್ ಕೊಟ್ಟರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನನ್ನ ಫೀಸ್ ಕೂಡ ಅವರೇ ಕಟ್ಟಿಬಿಟ್ಟು ಸರ್ಟಿಫಿಕೇಟ್ ತೊಗೊಂಡೋಗಿ ಅಡ್ಮಿಷನ್ ಮಾಡಿದರು. ಇವತ್ತಿಗೂ ಕೂಡ ಈ ಪ್ರಪಂಚದಲ್ಲಿ ನಾವು ಇನ್ನೊಬ್ಬರಿಂದ ಏನೆಲ್ಲ ಕಸ್ಕೋಬಹುದು, ಏನೆಲ್ಲ ಮೋಸ ಮಾಡ್ಬೋದು, ಆದರೆ ನಮ್ಮಲ್ಲಿರುವಂಥ ನಾಲೆಡ್ಜನ್ನು, ವಿದ್ಯೆಯನ್ನು ಕಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ವಿದ್ಯೆಯನ್ನು ಮತ್ತಷ್ಟು ನಾಲೆಜನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಿದರು ನಮ್ಮೂರಿನ ಸುರೇಶ್ ಕುರ್ಚಿ ಅಂತ ಕಾಲೇಜ್ ಸರು. ಅವರ ಆ ಪುಣ್ಯ ಕಾರ್ಯಗಳು, ಇನ್ನೊಬ್ಬರು ಒಬ್ಬ ಜಾಣ ವಿದ್ಯಾರ್ಥಿ ಓದಬೇಕು, ಇನ್ನಷ್ಟು ತಿಳ್ಕೋಬೇಕು ಅನ್ನುವಂತಹ ಒಳ್ಳೆಯ ಮನಸ್ಸು. ಅವರು ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಾಯಿದ್ರು, ಈಗ ಅವರು ಅಪಾಯಿಂಟ್ ಆಗಿದ್ದಾರೆ ಗೌರ್ಮೆಂಟಿಂದ. ಎಷ್ಟು ಖುಷಿಯಾಗುತ್ತೆ. ನಮ್ಮ ಒಳ್ಳೆಯ ಕಾರ್ಯಗಳು ಯಾವತ್ತೂ ಒಂದಿನ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ ಅನ್ನೋದಕ್ಕೆ ಇದು ಉದಾಹರಣೆ. ನಾನು ಮನಸಾರಿ ಅವ್ರನ್ನ ಇವತ್ತಿಗೂ ನೆನೆಸ್ಕೋತೀನಿ. ನಾವು ಕಲ್ತಿರೋ ವಿದ್ಯೆ ಬರೀ ಜಾಬ್ ಮಾಡೋಕ್ಕಂತ ಮಾತ್ರ ನಾವು ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಈ ಕಲಿತಿರುವ ವಿದ್ಯೆ ನಮ್ಮ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆಯ ವಿಚಾರಗಳನ್ನು ಹುಟ್ಟುಹಾಕುತ್ತೆ. ಎಂತಹ ಕಷ್ಟಗಳನ್ನು ಕೂಡ ನಾನು ಮೀರಿಸಬಲ್ಲೆ ಅನ್ನುವಂತಹ ಧೈರ್ಯವನ್ನು ತುಂಬುತ್ತೆ ಈ ವಿದ್ಯೆ. ಅಂತಹ ವಿದ್ಯೆಯನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಇನ್ನು ಸೆಕೆಂಡ್ ಪಿ ಯು ಮುಗಿತಿದ್ದ ಹಾಗೆ ಮತ್ತೆ ಮನೆಯಲ್ಲೇ ಅದೇ ಆಯ್ತಲ್ಲ, ಈಗ ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು, ಇನ್ನು ಮದುವೆ ಮಾಡಿಕೊಟ್ಬಿಡೋಣ ಅಂತ ಆಯಿತು. ಸೆಕೆಂಡ್ ಪಿ ಯು ಮುಗಿದ ತಕ್ಷಣ ಮತ್ತೆ ನಾನು ಸ್ವಲ್ಪ ದಿನ ಹೀಗೆ ಇನ್ನೂ ಅಡ್ಮಿಷನ್ ಸ್ಟಾರ್ಟ್ ಇದ್ವು ಮನೆಯಲ್ಲಿದ್ದಾಗ, ಅಲ್ಲಿ ಮತ್ತೆ ಒಬ್ಬರು ಗುರು ನನಗೆ ಭೇಟಿ ಆಗ್ತಾರೆ. ಅವರು ನಿಜವಾಗ್ಲೂ ಅವರು ಟೀಚರ್ ಅಲ್ಲದೆ ಇರ್ಬೋದು, ನನಗೆ ಅವರು ರಿಲೇಷನ್ಶಿಪ್ಪಲ್ಲಿ ಮಾಮ ಅನ್ನುವಂತಹ ಸಂಬಂಧದ ಜೊತೆಗಿದ್ದರೂ ಕೂಡ ಅವ್ರು ನನಗೆ ಇವತ್ತಿಗೂ ನನ್ನ ತಂದೆಗಿಂತಲೂ ಜಾಸ್ತಿನೇ ಇದ್ದಾರೆ ನನ್ನ ಜೊತೆಗೆ. ಅವರ ಸಂಬಂಧ ತಂದೆ ಮಗ ಥರನೇ ಇದೆ ಇವತ್ತಿಗೂ. ಅವರು ಬಾಬು ಕಾಪೋಲಿ ಅಂತ. ಅವರು ಕೂಡ ಪಂಚಾಯಿತಿಯಲ್ಲಿ ಎಷ್ಟೋ ಜನ ಈ ರಾಜಕೀಯಕ್ಕೆ ಸೇರಿ ಜನಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿರುವಂತಹ ಒಬ್ಬ ಅಮೂಲ್ಯ ವ್ಯಕ್ತಿ. ಮತ್ತೆ ನನ್ನ ಎಜುಕೇಷನನ್ನು ಮುಂದುವರಿಸಲಿಕ್ಕೆ ಆ ದೇವರು ನಮ್ಮ ಮಾಮನ ರೂಪದಲ್ಲಿ ಬಂದಿರೋದು. ನನ್ನ ಫಸ್ಟ್ ಬಿ ಎಗೆ ಮತ್ತೆ ಅವ್ರು ನನ್ನ ಸರ್ಟಿಫಿಕೇಟ್ನ ತೊಗೊಂಡೋಗಿ ನನ್ನ ಅಡ್ಮಿಷನ್ ಮಾಡಿಸಿದ್ದು ನಮ್ಮ ಮಾಮ ಬಾಬು ಕಾಪೋಲಿ ಅಂತ. ಅವರೂರು ಇಲ್ಲೇ ಬೈಲೂರು. ತುಂಬ ಸಮಾಜ ಸೇವಕರ ಹೋದವರು. ಜನಸೇವೆ ಅಂದಾಗ ಯಾವಾಗಲೂ ನಾನಿದ್ದೀನಿ ಅಂತ ಹೇಳುವಂತಹ ಒಬ್ಬ ಅಮೂಲ್ಯ ವ್ಯಕ್ತಿ. ಅವ್ರ ಬಗ್ಗೆ ಹೇಳಲಿಕ್ಕೆ ನೋ ವರ್ಡ್ಸ್.
ಬಿಕಾಸ್ ನಾನು ತಿಳ್ಕೊಂಡಿರೋ ಪ್ರಕಾರ ನನಗೆ ಅವರು ಪರಿಚಯ ಆಗಿ 18 ಇಯರ್ ಅಬೋವ್ ಆಯ್ತೋಯ್ತು. ಅವರು ತುಂಬ, ನಾನು ನೋಡಿರೋ ಪ್ರಕಾರ ಅವ್ರು ತುಂಬ ಹೆಲ್ಪಿಂಗ್ ನೇಚರ್ ಇರುವಂತಹ ವ್ಯಕ್ತಿ. ನನ್ನ ಡಿಗ್ರಿ ಮುಗಿಸ್ಲಿಕ್ಕೆ ಅವರು ಸಹಾಯ ಮಾಡಿದರು. ಡಿಗ್ರಿ ಮುಗಿಸಿದ ತಕ್ಷಣ ಯಾವುದೋ ಒಂದು ಜಾಬಿಗೆ ಸೇರಿದಾಗ ಅಲ್ಲಿ ನನಗೆ ಮೋಸ ಆದಾಗ, ಈಗ ದುಡ್ಡನ್ನು ತುಂಬಿಸ್ಕೊಂಡ್ಬಿಟ್ಟು ಜಾಬ್ ಕೊಡಿಸ್ತೀವಿ, ಈ ಕೋರ್ಸನ್ನು ಮಾಡಿದ ತಕ್ಷಣ ಇಲ್ಲೇ ಜಾಬ್ ಕೊಡ್ತೀವಿ ಅಂತ ನಾನು ಒಂದು 60,000 ಅಬೋವ್ ಅಮೌಂಟ್ ಕಟ್ಟಿದ್ದೆ, ಅಂದರೆ ನರ್ಸಿಂಗ್ ಕೋರ್ಸ್ ಅಂತ. ಅದು ಆ ಅಮೌಂಟು ಮೋಸ ಆಗುವಂತಹ ಸಂದರ್ಭದಲ್ಲಿ ನನ್ನ ಜೊತೆಗೆ ನಿಂತಿರೋದು ನಮ್ಮ ಅಮ್ಮ. ಓಕೆ, ಅವರಿಗೆ ಥ್ಯಾಂಕ್ಸ್ ಹೇಳುವಂತಹ ಪದ ತುಂಬಾ ಕಡಿಮೆ. ಯಾವತ್ತಿಗೂ ನಾನು ಅವರು ಕೂಡ ಚಿರಋಣಿಯಾಗಿರ್ತೀನಿ. ನಾನು ಡಿಗ್ರಿ ಮುಗಿಸ್ಲಿಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿಯವರು. ಇವತ್ತಿಗೂ ಎಲ್ಲ ಕಷ್ಟಗಳನ್ನು, ಏನೇ ಕಷ್ಟಗಳು ಬಂದಿದೆ ಅಂದಾಗ ನನ್ನ ಜೊತೆಗೆ ನಿಲ್ತಾರೆ ಅವರು. ಅವರಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬದುಕಲ್ಲಿ ನಾವು ಒಳ್ಳೆಯ ಮನಸ್ಸು, ಒಳ್ಳೆಯ ಗುಣಗಳನ್ನು, ನಮ್ಮಲ್ಲಿ ಒಳ್ಳೆಯತನ ಇದ್ದಾಗ ದೇವರು ಯಾವ ರೂಪದಲ್ಲಾದರೂ ಬಂದು ಕಾಪಾಡ್ತಾನೆ. ನನ್ನ ಎಜುಕೇಷನ್ಗೆ, ಡಿಗ್ರಿ ಮುಗಿಲಿಕ್ಕೆ ಅವರು ನಮ್ಮ ಮಾಮ ಕಾರಣ ಆದರು. ಇವತ್ತಿಗೂ ನಾನು ಎಂತಹ ಸಂದಿಗ್ಧ, ಎಂತಹ ಕಷ್ಟ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ಅಂದರೆ ಪಡ್ಕೊಂಡಿರುವಂತಹ ನಾಲೆಜ್, ಓದಿರುವಂತಹ ಬುಕ್ಗಳು, ನನ್ನ ಸಹಾಯಕ್ಕೆ ನಿಂತಿರುವಂತಹ ಜನ, ನಿಮಗೆಲ್ಲ ನನ್ನ ಕೋಟಿ ನಮನ. ಇವತ್ತು ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ನಮ್ಮ 3 ಜನ ಕರೆದು, ನಮ್ಮೂರಲ್ಲೊಬ್ಬರು ಈರಪ್ಪ ಹುಬ್ಬಳ್ಳಿ ಅಂತ, ಅವರು ಮತ್ತು ನಮ್ಮ ಸರ್ ಕೂತ್ಕೊಂಡಿದ್ರು. ಅವ್ರು ನನ್ನ ಕರೆದು ಮಾತಾಡ್ಸಿದ್ರು. ಹೀಗೆ ನನ್ನ ಕಷ್ಟ ಸುಖಗಳನ್ನು ಹಂಚ್ಕೊಂಡ್ರು. ಒಬ್ಬ ಮನುಷ್ಯನ ನೋವು ಮೇಲೆ ನಗ್ತಾ ಇದ್ದರೂ ಕೂಡ ಇವನ ಮನಸ್ಸಲ್ಲಿ ಏನೋ ಒಂದು ಇದೆ, ಅದನ್ನು ನಾನು ಮಾತಾಡಬೇಕು, ಕೇಳಬೇಕು ಅಂತ ಅನಿಸೋದು ಅವರನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ. ನನ್ನ ಒಂದಿಷ್ಟು ಸುಖ ಕಷ್ಟಗಳನ್ನು ಹಂಚ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆಗೆ ಇದ್ದೀವಿ, ನಿಮ್ಮೂರಿದು, ನೀನು ಯಾವುದಕ್ಕೂ ಭಯ ಪಡಬೇಡ ಅಂತ ಧೈರ್ಯ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಬದುಕಲ್ಲಿ ಎಲ್ಲವನ್ನು ಸಂಪಾದಿಸಬಹುದು. ನಮ್ಮ ಜೊತೆಗೆ ನಮ್ಮ ಕಷ್ಟ ಸುಖವನ್ನು ಹಂಚ್ಕೊಳ್ಳುವಂತಹ 4 ಜನರು ನಮ್ಮ ಜೊತೆ ಇದ್ದಾಗ ಎಂಥ ಕಷ್ಟವನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ನನ್ನ ಬದುಕಿಗೆ, ನನ್ನ ನಾಲೆಜಿಗೆ ನಾನು ಇಷ್ಟೆಲ್ಲ ಒಂದು ಬದುಕಲ್ಲಿ ಎಲ್ಲವನ್ನೂ ಅನ್ನುವಂತಹ ಒಂದು ಧೈರ್ಯವನ್ನು ತಗೊಳ್ಳಿಕ್ಕೆ ಸಹಾಯ ಮಾಡಿರುವ ಎಲ್ಲ ನನ್ನ ಹಿತೈಷಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ನ ಎಜುಕೇಷನ್ ಮುಂದುವರಿಸಲಿಕ್ಕೆ ಸಹಾಯವಾಗಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಅಮ್ಮ, ಅಣ್ಣ, ಮಾಮ ಆ್ಯಂಡ್ ಕುರ್ಚಿ ಸರ್, ಎಲ್ಲರೂ ತುಂಬ ಜನ ಸಹಾಯ ಮಾಡಿದ್ದೀರಾ. ನಿಮ್ಗಳ ಸಹಾಯಕ್ಕೆ ನಾನೆಂದು ಚಿರಋಣಿಯಾಗಿರ್ತೀನಿ. ಬದುಕಲ್ಲಿ ಕಸಿದುಕೊಳ್ಳುವ ಯಾವುದೇ ವಸ್ತುವನ್ನು ಕೊಡುವುದಕ್ಕಿಂತಲೂ ಮುಂಚೆ ನಾವು ಯಾರಿಗಾದರೂ ಕಸಿದುಕೊಳ್ಳಕ್ಕಾಗದಿರುವಂತಹ ಈ ವಿದ್ಯೆ ಕಲಿಸಲಿಕ್ಕೆ ಸಹಾಯ ಮಾಡ್ತೀವಲ್ಲ, ಇಂತಹ ಸಹಾಯವನ್ನು ಆದಷ್ಟು ಮಾಡಿ. ಅವ್ರು ನಿಮ್ಮನ್ನು ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತೀನಿ. ನನಗೂ ಕೂಡ ಅಂತಹ ಒಂದು ಸಹಾಯ ಮಾಡುವಷ್ಟು ಒಂದು ಇದನ್ನು ಆ ಭಗವಂತ ಕೊಟ್ಟರೆ ನಾನು ಮಾಡ್ತೀನಿ. ಯಾಕಂದರೆ ನಾನು ತುಂಬ ಕಷ್ಟ ಅನುಭವಿಸಿದ್ದೀನಿ. ಅದನ್ನು ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಲೈಫಲ್ಲೂ ಕೂಡ ಹೀಗೆ ಯಾರಾದರೂ ಬಂದಿರ್ತಾರೆ ದೇವರ ರೂಪದಲ್ಲಿ. ಸರಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.